ನಿಮ್ಗೆ ಯಾರು ಏನಾರ ಮಾಡಿದ್ರೆ ಏನೇ ದೃಷ್ಟಿ ಏನೇ ಇದ್ರು ಯಾರೇ ಏನೇ ಮಾಡಿದ್ರು ಕಳೀಲಿ ಅಂದ್ಬಿಟ್ಟು ಮಾಡೋದು. ಇದು ಇನ್ನೊಬ್ರಿಗೆ ನಾವು ಮಾಡಂತದಿಲ್ಲ, ನಮ್ಗೆ ಯಾರು ಏನಾರ ಮಾಡಿದ್ರೆ ಕಳೀಲಿ, ನಮ್ಮ ಮನೆಗೆಲ್ಲ ಒಳ್ಳೇದಾಗ್ಲಿ ಅಂತ ನೀವೇನ್ ವ್ಯಾಪಾರ ವ್ಯವಹಾರ ಏನ್ ಮಾಡ್ತೀರಿ ಅದಕ್ಕೆಲ್ಲ ಒಳ್ಳೇದಾಗ್ಲಿ ಮಾಡೋದು ಕೋಳಿ ತಡೆ. ಥ್ಯಾಂಕ್ ಯು. ನಮ್ಮೇಲೆ ಯಾರು ಕಣ್ಣಾಕಿ ದೃಷ್ಟಿ ಮಾಡಬೇಡಿ, ನಾನು ಮತ್ ಬಂದ್ ಪೆಟ್ಟು ಹೊಡಿಸ್ತೀನಿ, ಜೊತೆ ಕೋಳಿ ತಡೆ ಹೊಡಿಸ್ಬಿಡ್ತೀನಿ. ಅಂತಿಂತ ಕೋಳಿ ಎಲ್ಲ, ಅದು ಕರಿ ಕೋಳಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಅಂಬುಜಾ ವ್ಲಾಗ್. ಗೈಸ್, ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಾಗುತ್ತೆ, ಏನಕ್ಕೆ ಹೋಗಬೇಕು, ಯಾವ ರೀತಿ ನಿಮಗೆ ಅಲ್ಲಿಗೆ ಹೋದರೆ ಸಮಾಧಾನ ಆಗುತ್ತೆ ಅನ್ನೋ ಎಲ್ಲ ಒಂದು ಡೀಟೇಲ್ಸ್ನು ಕೂಡ ನಾನು ಕೊಡ್ತೀನಿ ಇವತ್ತು. ನಾವು ಬಂದು ಆರತಿ ಉಕ್ಕಡದಮ್ಮನಿಗೆ ಬಂದಿದ್ದೀವಿ. ಆರತಿ ಉಕ್ಕಡದಮ್ಮನ ಇನ್ನೊಂದು ಹೆಸರಿಂದನೂ ಕೂಡ ಕರೀತಾರೆ, ಹಾಲೆ ದೇವಿ ಅಂತ ಹೇಳಿ. ಅದಲ್ಲದೆ ತುಂಬ ಹೆಸರುಗಳಿಂದ ಕರೀತಾರೆ. ಆದಿಶಕ್ತಿ, ಉಕ್ಕಡದ ಮಾರಮ್ಮ, ಬಿಸ್ತರ ಮಾರಮ್ಮ, ಚಂಡಿ ಚಾಮುಂಡಿ, ಅಭಯಂಕರಿ, ಶಾಂತ ಸ್ವರೂಪಿಣಿ, ದೃಷ್ಟಿ ದೋಷ ನಿವಾರಣಿ ಅಂತ ಹೇಳಿ ಕರೀತಾರೆ. ಹಾಗೆ ಇಷ್ಟು ಹೆಸರುಗಳಿಂದ ಕರೆಸ್ಕೊಳ್ಳೋ ಈ ದೇವಿ ಅಷ್ಟೇ ಶಾಂತರೂಪಿಣಿ ಅಂತಲೇ, ಸ್ವರೂಪಿಣಿ ಅಂತಲೇ ಹೇಳ್ಬೋದು. ಎಷ್ಟು ಸ್ಟ್ರಾಂಗಾಗಿ ನಾವು ಬಿಲೀವ್ ಮಾಡ್ತೀವೋ ಅಷ್ಟು ಸ್ಟ್ರಾಂಗಾಗಿ ನಮಗೆ ಒಳ್ಳೆಯದಾಗುತ್ತೆ. ನಾವು ಮಾತ್ರ ಅಲ್ಲ, ಕೋಟ್ಯಾನು ಕೋಟಿ ಭಕ್ತಾದಿಗಳು ಕೂಡ ಈ ಆದಿಶಕ್ತಿ ದೇವಸ್ಥಾನಕ್ಕೆ ಬರ್ತಾರೆ. ಏನಂದರೆ ಇಲ್ಲಿ ಪವಾಡ ಏನಂತ ಹೇಳಿದ್ರೆ, ಯಾವುದೇ ಮಾಟ ಮಂತ್ರ, ದೃಷ್ಟಿದೋಷ, ಈ ಥರ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ನಿವಾರಣೆ ಆಗುತ್ತೆ. ಮಾಟ ಮಂತ್ರಗಳೇ ಮಾಡಿಸಿರೋವಂಥವ್ರು, ಕೈ ಕಾಲೇ ಬರ್ದಿರೋವಂಥವ್ರು, ಹುಷಾರಿಲ್ದಿರೋವಂಥವ್ರು ಎಲ್ಲರೂ ಇಲ್ಲಿಗೆ ಬಂದು ತಡೆ ಓಡಿಸಿ ಪೂಜೆ ಮಾಡಿಸೋದ್ರಿಂದ ಒಳ್ಳೆಯದಾಗತ್ತೆ ಅಂಥೇಳಿ ನಂಬ್ತಾರೆ. ಅಷ್ಟೇ ನಂಬಿಕೆಯಿಂದ ಈ ತಾಯಿ ನೆರವೇರಿಸ್ಕೊಡ್ತಾರೆ. ನಮಗೂ ಕೂಡ ಆ ಒಂದು ಅನುಭವ ಆಗಿದೆ. ಮಾರಿಗುಡ್ಡಯ್ಯನ ವಂಶಸ್ಥರು ಅಂತ ಹೇಳಿ ಪೂಜೆ ಮಾಡ್ತಾರೆ. ಅವರಲ್ಲದೆ ಅವ್ರದ್ದೇ ಒಂದು ಊರಿನವರು ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಮೇ ತಿಂಗಳಿನಲ್ಲಿ ವಾರ್ಷಿಕೋತ್ಸವನೂ ನಡೆಯುತ್ತೆ. ಹಾಗೆ ಕೊನೆಯ ಕಾರ್ತಿಕ ಸೋಮವಾರದಲ್ಲಿ ಲಕ್ಷ ದೀಪೋತ್ಸವನೂ ಕೂಡ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ನೀವು ಕೂಡ ಬಂದು ನೋಡ್ಬೋದು, ಎಲ್ಲರೂ ಬಂದು ನೋಡಬಹುದು. ಇಲ್ಲಿ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದೆ. ಏನಂತ ಹೇಳಿದ್ರೆ, ತಡೆ ಓಡಿಸಿ ಪೂಜೆ ಮಾಡಿಸ್ಬೇಕಾ, ಪೂಜೆ ಓಡಿಸಿ ತಡೆ ಮಾಡಿಸ್ಬೇಕಾ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ಇಲ್ಲಿ ತಾಯಿ ಹತ್ರ ಬಂದು ಪೂಜೆ ಮಾಡಿಸಿ ಸಂಕಲ್ಪ ಮಾಡಿಕೊಂಡು ನಮ್ಗೆ ಈ ಕೆಲಸ ಆಗಬೇಕು, ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಸಮಸ್ಯೆ ಆಗಿದೆ, ಅಥವಾ ಈ ಕೆಲಸ ನಮ್ಗೆ ಆಗಂಗೆ ಮಾಡಿಕೊಡು ತಾಯಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಆ ನಂತರ ನಾವು ಹೋಗಿ ತಡೆ ಓಡಿಸೋದ್ರಿಂದ ಒಳ್ಳೆಯದಾಗತ್ತೆ, ತುಂಬಾ ಒಳ್ಳೆಯದಾಗತ್ತೆ. ಇಲ್ಲಿ ಕೊಳದಲ್ಲಿ ಕಟ್ಟೆ ಹೊಡಿಬೇಕು. ಫಸ್ಟು ದೇವಸ್ಥಾನದ ಪಕ್ಕದಲ್ಲಿರುವಂಥ ಕೊಳದಲ್ಲಿ ಕಟ್ಟೆ ಹೊಡೆದು, ಆಮೇಲೆ ಅದಾದ ನಂತರ ದೇವಸ್ಥಾನದ ಹಿಂದೆ ತಡೆನ ಹೊಡೆಯೋಕ್ಕೆ ಒಂದು ಜಾಗನ ಮಾಡಿದ್ದಾರೆ. ಅಲ್ಲೋಗಿ ತಡೆ ಓಡಿಸೋದ್ರಿಂದ ಒಳ್ಳೆಯದಾಗತ್ತೆ. ಆ್ಯಕ್ಚುಲಿ ತಡೆ ಹೊಡೆಯೋದೆಲ್ಲ ನಾವು ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗಾಗಿ ತಡೆ ಹೊಡೆಯೋದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಬನ್ನಿ ಪೂಜೆ ಮಾಡಿಸೈತಿ, ತಡೆ ಓಡಿಸೋಕ್ಕೆ ಏನೇನು ಬೇಕು ತೊಗೊಂಡೋಗೋಣ. ಕೋಳಿ ಎಲ್ಲಿ ಸಿಗುತ್ತಕ್ಕ? ಇಲ್ಲಿ ನೀರು ಹಚ್ಕೊಂಡು ಅಲ್ಲೇ ಹೋಯ್ತಾ ಬಾಗದ್ರನೇ ಸಿಗುತ್ತೆ. ನೀರು ಹಚ್ಕೊಂಡು ಹೋಗ್ಬೇಕಕ್ಕ? ನೀರು ಹಚ್ಕೊಂಡು ಅಲ್ಲೇ ಹೋಯ್ತಾ ರೋಡ್ ಸೈಡ್ ಅಲ್ಲಿ ಕರೀದು ಕೋಳಿ ಮರಿ ಸಿಗುತ್ತೆ. ತಗೊಂಡು ಒಳಗಡೆ ಹೋಗಿ ಅರಿಯ ನೀರು ಐತೆ ಹುಡುಗಾರೆ ಹೊಡ್ಕೊಂಡು. ಹೌದಾ? ಇನ್ನೊಂದು ಕೊಡಿ ಅಕ್ಕ. ಹಾಂ, ನಾವು ತಡೆ ಓಡಿಸ್ಲಿಕ್ಕೆ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ನಾವು ತಡೆ ಓಡಿಸ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಈಗ ತಡೆ ಓಡಿಸೋಕೆ ಹೋಗ್ತಾ ಇದ್ದೀವಿ. ಗೈಸ್, ಏನಂತ ಹೇಳಿದ್ರೆ, ಇಲ್ಲಿ ತಡೆ ಹೊಡೆಯೋದನ್ನ ಏನು ವಿಡಿಯೋ ಮಾಡ್ಕೊಳ್ಳೋದೇನು ಬೇಡ ಅಂತ ಹೇಳಿದ್ರು. ಹಾಗಾಗಿ ನನಗೆ ಗೊತ್ತಿಲ್ಲ, ದೂರದಿಂದ ಬರಬೇಕಾದ್ರೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಕಟ್ಟೆ ಹೊಡೆದು ಆನಂತರ ತಡೆ ಓಡಿಸೋಕ್ಕೆ ಹೋಗಬೇಕಾಗಿರೋವಂಥದ್ದು. ಅವರು ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ ಅಕ್ಕ ಅಂತ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿಂದ ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದೆ ವಿಡಿಯೋನ. ಗೈಸ್, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬನ್ನಿ ಇಲ್ಲಿಗೆ, ತಡೆ ಓಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದು ಬಿಟ್ಟು ಅದೋ ಎಲ್ಲೆಲ್ಲಿಗೋ ಯಾರ್ಯಾರಿಗೋ ದುಡ್ಡು ಕೊಟ್ಟು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅದನ್ನು ಮಾಡಿಸ್ತೀವಿ ಇದನ್ನು ಮಾಡಿಸ್ತೀವಿ, ಅದೆಲ್ಲ ನಿಜವಾಗ್ಲೂ ವರ್ಕೌಟ್ ಆಗೋಲ್ಲ. ಯಾಕೆಂದರೆ
ಬೇರೆಯವ್ರಿಗೆ ನಾವು ಮಾಡಿಸಿದ್ರೆ ಅದು ನಮಗೆ ಕೆಟ್ಟದಾಗತ್ತೆ ಹೊರತು ಬೇರೆಯವ್ರು ನಮ್ಗೆ ಮಾಡಿಸಿದ್ರು ಕೂಡ ದೇವ್ರ ಹತ್ರ ನಿವಾರಣೆ ಮಾಡ್ಕೋಬೇಕು ಹೊರತು ಯಾವುದೇ ಮನುಷ್ಯ ಹತ್ರ ನಿವಾರಣೆ ಮಾಡ್ಕೊಳಕ್ಕಾಗಲ್ಲ. ನಿಮ್ಗೆ ಯಾರು ಏನಾರ ಮಾಡಿದ್ರೆ ಏನೇ ದೃಷ್ಟಿ ಏನೇ ಇದ್ರು ಯಾರೇ ಏನೇ ಮಾಡಿದ್ರು ಕಳೀಲಿ ಅಂದ್ಬಿಟ್ಟು ಮಾಡೋದು. ಇದು ಇನ್ನೊಬ್ರಿಗೆ ನಾವು ಮಾಡಂತದಿಲ್ಲ, ನಮ್ಗೆ ಯಾರು ಏನಾರ ಮಾಡಿದ್ರೆ ಕಳೀಲಿ, ನಮ್ಮ ಮನೆಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ನೀವೇನ್ ವ್ಯಾಪಾರ ವ್ಯವಹಾರ ಏನ್ ಮಾಡ್ತೀರಿ ಅದಕ್ಕೆಲ್ಲ ಒಳ್ಳೇದಾಗ್ಲಿ ಮಾಡೋದು ಕೋಳಿ ತಡೆ. ಥ್ಯಾಂಕ್ ಯು. ನಾವು ಇವಾಗ ಏನು ಮಾತಾಡಿದ್ರು ಅಕ್ಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಅವ್ರ ಹತ್ರನೇ ನಾವು ಯಾವಾಗಲೂ ತಡೆ ಸಾಮಾನೆಲ್ಲ ತೊಗೊಳ್ಳೋದು. ಆದರೆ ಈ ಸರಿ ಅವರು ಅಲ್ಲಿ ಇರಲಿಲ್ಲ, ಯಾರಿಗೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವ್ರಿಗೆ ತಡೆ ಓಡಿಸ್ಲಿಕ್ಕೆ ಅಂತೇಳಿ ಕರ್ಕೊಂಡೋಗಿದ್ರು. ಅವ್ರು ಇರೋದ ಕಾರಣ ಬೇರೆಯವ್ರ ಹತ್ರ ತೊಗೊಂಡ್ವಿ, ಯಾರಿಗಾದರೂ ವ್ಯಾಪಾರ ಆಗಲಿ ಅಲ್ವಾ, ಪಾಪ ಒಳ್ಳೇದಾಗಲಿ. ಅದಲ್ಲದೆ ನಮಗೆ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು, ಹೇಳಿದ್ರು, ಅದ್ರ ಬಗ್ಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ಅವ್ರಿಗೂ ಕೂಡ. ಅವನು ಕೂಡ ತಡೆ ಓಡಿಸಿ ತುಂಬ ದಿನ ಆಗಿತ್ತು. ಹಾಗಾಗಿ ಇಲ್ಲಿಗೆ ಬಂದಮೇಲೆ ಏನೋ ಗೊತ್ತಿಲ್ಲ ಗೈಸ್, ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ ನಮಗೆ ಎಷ್ಟೇ ನೆಗೆಟಿವ್ ಫೀಲ್ ಇಟ್ಕೊಂಡು ನಾವು ಹೋಗಿದ್ರು ಕೂಡ ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳಿದರೆ ಅಷ್ಟು ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಒಂಥರ ಇಲ್ಲಿಗೆ ಬಂದಾಗ ಆ ಫೀಲ್ನ ಅನುಭವಿಸೋಕ್ಕೆ ಒಂಥರ ಖುಷಿ ಇರುತ್ತೆ. ಹಾಗೆ ಗೈಸ್ ಇಲ್ಲಿ ವೆಹಿಕಲ್ಸ್ಗೂ ಕೂಡ ತಡೆ ಹೊಡ್ಕೊಡೋದಿರ್ಬೋದು, ಪೂಜೆ ಮಾಡೋದಿರ್ಬೋದು ಮಾಡ್ತಾರೆ. ಯಾವುದೇ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ದೊಡ್ಡ ದೊಡ್ಡ ವೆಹಿಕಲ್ಸ್ಗಳೆಲ್ಲ ಇಲ್ಲಿ ಲಾರಿಗಳು, ಟ್ರಕ್ಗಳು ಈ ಥರದ್ದೆಲ್ಲ ತಂದು ತಡೆ ಓಡಿಸಿ ಪೂಜೆ ಮಾಡಿಸಿ ಇದನ್ನೆಲ್ಲ ಮಾಡ್ತಾರೆ. ಯಾಕಂದರೆ ಯಾವುದೇ ಒಂದು ಅಪಘಾತನೂ ಕೂಡ ಆಗದೇ ಇರೋ ಥರ ಆ ತಾಯಿಯ ಅಹಲ್ಯಾದೇವಿ ಇಲ್ಲಿ ನೋಡ್ಕೊತಾರೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಪೂಜೆ ಮಾಡಿ ತಡೆ ಹೊಡೆಯೋದೆಲ್ಲ ಮಾಡ್ತಾರೆ ವೆಹಿಕಲ್ಸ್ಗೆ. ಹಾಗೆ ನಾವು ಪೂಜೆ ಮಾಡಿಸೋಣ ಅಂತ ಹೇಳಿ ಹೇಗೂ ಬಂದಿದ್ವಲ್ಲ ಅಂತೇಳಿ ಪೂಜೆನೂ ಕೂಡ ಮಾಡಿಸಿದ್ವಿ. ಗೈಸ್ ನಾನು ಹೇಳೋದೇನಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಬನ್ನಿ, ನಿಮಗೆ ಯಾರಿಗೂ ಪ್ರಾಬ್ಲಮ್ಸ್ ಇರದೆ ಮನುಷ್ಯನಿಗಿರಲ್ಲ, ಮನ್ಸಿಗೆ ಬರದೆ ಮರಕ್ಕೆ ಬರಲ್ಲ ಅಂತ ಮಧ್ಯೆ ಗಾದೆ ಇದೆ. ಹಾಗೆ ಪ್ರತಿಯೊಬ್ಬರು ಮನುಷ್ಯನಿಗೂ ಒಂದೊಂದು ರೀತಿ ಪ್ರಾಬ್ಲಮ್ ಇರುತ್ತೆ. ಒಂದು ಸರಿ ಉಕ್ಕಡದ ಮಾರಮ್ಮನಿಗೆ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದ್ರ ಫೀಲ್ ಏನಂತ ಹೇಳಿ. ಸರಿ, ನಮ್ಮದು ಪೂಜೆ ಎಲ್ಲ ಮುಗೀತು, ತಡೆ ಒಡಿಸಿನೂ ಆಯಿತು, ಹಾಗೆ ಕಾರ್ಗೂ ಪೂಜೆ ಮಾಡಿಸಾಯಿತು. ಈಗೊಂಥರ ಸಮಾಧಾನ ಫೀಲ್ ಆಯಿತು. ಇವಾಗ ನಾವು ಹೊರಟ್ವಿ ಗೈಸ್, ಗೊತ್ತಿಲ್ಲ ಒಂಥರ ಸಮಾಧಾನ ಆಗ್ತಿದೆ. ಸರಿ ಈಗ ಹೊರಡೋಣ ಬನ್ನಿ. ಹೋಗ್ತಾ ಅಂದವೇ ಏನಾದರೂ ತಿನ್ಕೊಂಡು ಹೋಗ್ಬೇಕು, ಅಥವಾ ಕಾಫಿ ಏನಾದ್ರು ಟೀ ಏನಾದ್ರು ಕುಡ್ಕೊಂಡು ಹೋಗಬೇಕು. ಯಾಕೆಂದರೆ ಸ್ವಲ್ಪ ಹಸಿವು ಫೀಲಿಂಗ್ ಆಗ್ತಿದೆ. ಹಾಗಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಹೊರಟ್ವಿ. ದೇವಸ್ಥಾನದಿಂದ ಹೊರಡಬೇಕಾದ್ರೆ ಒಂಥರ ಸಮಾಧಾನ ಆಗ್ತಾಯಿತ್ತು. ನೀವು ನೋಡ್ತಿದ್ದೀರ ಅಲ್ವಾ, ಇಲ್ಲಿ ಯಾವಾಗಲೂ ಜನ ಇರ್ತಾರೆ, ಬಟ್ ತುಂಬ ಕ್ರೌಡ್ ಇರ್ತಾರೆ ಅಮಾವಾಸ್ಯೆ ಹುಣ್ಣಿಮೆಲಿ. ಅಮಾವಾಸ್ಯೆ ಹುಣ್ಣಿಮೆಲಿ ಬಂದರೆ ಚೆನ್ನಾಗಿರುತ್ತೆ, ಬಟ್ ನಿಮ್ಗೆ ಆಗಲ್ಲ, ಆ ಕ್ರೌಡಲ್ಲೆಲ್ಲ ಆಗಲ್ಲ ಅಂತ ಹೇಳಿದ್ರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಈ ಥರ ಯಾವ್ದಾರು ದಿನಗಳಲ್ಲಿ ಬರಬಹುದು. ಯಾತ್ರಾ ಜಾಂಗೇರಿ ಮುಂದೆ ಕೇಳಿ. ಆಮೇಲೆ ಕಡಲೆಪುರಿ ತಿಂತೀರಾ ಅಭಿ? ನಮ್ಮೇಲೆ ಯಾರು ಕಣ್ಣಾಕಿ ದೃಷ್ಟಿ ಮಾಡಬೇಡಿ, ನಾನು ಮತ್ ಬಂದ್ ಪೆಟ್ಟು ಹೊಡಿಸ್ತೀನಿ, ಜೊತೆ ಕೋಳಿ ತಡೆ ಹೊಡಿಸ್ಬಿಡ್ತೀನಿ. ಅಲ್ಟಿ ಅಂತಿಂತ ಕೋಳಿ ಎಲ್ಲ, ಅದು ಕರಿ ಕೋಳಿ. ಯಾವ ಇವೆಲ್ಲ ನನ್ ಜೊತೆ ಇವರೆಲ್ಲ ತಡೆ ಓಡ್ಸಕ್ ಹೋತಾರ. ಇಲ್ಲೊಂದು ಸೇಟದು ಪಾನಿಪುರಿ ಅಂಗಡಿ ಐತೆ, ನಮ್ಗೆ ಗೊತ್ತಾಯ್ತಲ್ಲ. ಅಷ್ಟೆಲ್ಲ ಏನೇನು ಹೇಳಲ್ವಾ? ಎಷ್ಟು ಕೊಟ್ಟಿ, ಏನ್ ಕೊಟ್ಟಿ? ಹಾಗೆ ಇಲ್ಲಿಂದ ಮುಂದೆ ಒಂದ್ ಐತಲ್ಲ, ಮುಂದ್ಗಡೆ ಲೆಫ್ಟ್ ಸೈಡ್ ಅಲ್ಲಿ ಐತಲ್ಲ ಮಾರ್ವಾಡಿ ಇತ್ತು, ಅಲ್ಲಿ ಹೋಗಿದ್ವಿ. ನಿಮ್ದು ಹೆಂಗೈತೆ ಬಿಸ್ನೆಸ್ಸು? ಸೂಪರಾ. ಅಮ್ಮ ಎಲ್ಲಿ ಬಂದಿಲ್ಲ? ಹಾಂ, ನಿಮ್ದಾ? ಹಾಂ ಹಾಂ.
ಸಾಕಲ್ವಾ? ಏನಿಲ್ಲ ಹಾಕಿ ತಿಂತಾರೆ. ಗೈಸ್ ಹೊಟ್ಟೆ ಹಸಿತಿತ್ತು ಅಂತೇಳಿ ಪಾನಿಪುರಿ ಗೋಬಿ ಇದೆಲ್ಲ ತಿಂದ್ಕೊಂಡು ಹೊರಟ್ವಿ. ಈಗ ಸ್ವಲ್ಪ ಸಮಾಧಾನ ಫೀಲ್ ಆಯಿತು, ಯಾಕೆಂದರೆ ಮಧ್ಯಾಹ್ನ ಊಟನೂ ಕೂಡ ನಾವು ಮಾಡಿರಲಿಲ್ಲ. ಹೊರಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ನೀನು ಅಡುಗೆ ಪ್ರಿಪೇರ್ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಹೊರಟ್ಬಿಟ್ವಿ. ಗೈಸ್ ನೋಡಿ ಹೇಗೆ ನೀರೆಲ್ಲ ಬಂದಿದೆ, ಕಾಲುವೆ ನೀರು ಬಂದಿದೆ. ತುಂಬ ಕಾಲುವೆ ನೀರು ಇರಲಿಲ್ಲ, ಇವಾಗ ಬಂದಿದೆ. ಹಾಗಾಗಿ ನಮ್ಮ ರೈತರಿಗೆಲ್ಲ ಒಳ್ಳೆಯದಾಗುತ್ತೆ. ಗೈಸ್ ಈ ಮನೆ ಯಾವುದಂತ ಗೆಸ್ ಮಾಡ್ತೀರಾ? ಇದು ಯಾವ ಮನೆ ಅಂತ ಹೇಳಿದ್ರೆ ಕಿರಾತಕ ಫಿಲ್ಮಲ್ಲಿ ಇರೋವಂಥ ಮನೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ, ತೊಟ್ಟಿ ಮನೆ ಹಳ್ಳಿ ಸ್ಟೈಲಲ್ಲಿ ಇನ್ನೂ ಇದೆ, ತುಂಬ ಚೆನ್ನಾಗಿದೆ. ನನ್ನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಯಾಕಂದರೆ ನಾನು ಉಕ್ಕುಡದ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನಿಮಗೆ ಕೊಟ್ಟಿದ್ದೀನಿ. ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ, ಯಾರೇ ಮಾಟ ಮಂತ್ರ ಮಾಡಿಸಿದ್ರು, ಮೈಕೈ ನೋವಿದ್ರು, ಪ್ರಾಬ್ಲಮ್ಸ್ಗಳಿದ್ರು, ಏನೇ ಹೇಳ್ತಿಸಿದ್ರು ಫಸ್ಟು ಉಕ್ಕುಡಕ್ಕೆ ಹೋಗಿ ಒಂದು ತಡೆ ಓಡಿಸಿ, ನಿಮಗೆ ಸಮಾಧಾನ ಫೀಲ್ ಆಗುತ್ತೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ಯಾಕೆಂದರೆ ನಾವು ಇದ್ರ ಬಗ್ಗೆ ತುಂಬ ಅನುಭವಿಸಿದ್ದೀವಿ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಮಾಡೋದ್ರಿಂದ ನಮಗೆ ಈ ಥರ ಎಫೆಕ್ಟ್ಗಳು ತುಂಬ ಆಗುತ್ತೆ, ನೆಗೆಟಿವ್ ಎಫೆಕ್ಟ್ಗಳು. ಅದಕ್ಕೆ ನಾವು ಏನು ಮಾಡ್ಕೋಬೇಕು ಅಂದರೆ ಉಕ್ಕುಡಕ್ಕೆ ಹೋಗಿ ತಡೆ ಓಡಿಸಿದ್ರೆ ಸಮಾಧಾನ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ದಯವಿಟ್ಟು ಯಾರಿಗೆ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಹೋಗಿ ನೆಗ್ಲೆಕ್ಟ್ ಮಾಡಿಬಿಡಿ. ಇವಾಗ ಹೋಗೋಣ ಅವಾಗ ಹೋಗೋಣ ಹೋದರೆ ಆಯಿತು ಆ ಥರ ಎಲ್ಲ ನೆಗ್ಲಿಜೆನ್ಸಿ ಮಾಡಿಬಿಡಿ. ಫಸ್ಟ್ ಹೋಗಿ ತಡೆ ಓಡಿಸಿ. ಹಾಗೆ ಯಾರೆಲ್ಲ ಹೋಗಿದ್ದೀರಾ, ಯಾರೆಲ್ಲ ನೋಡಿದ್ದೀರಾ ಆಲ್ರೆಡಿ ಅವರು ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ಹೋಗಿದ್ದೀರಾ ಅಂತ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.